invite Rupashi to present thought for the day. Thought for the day. Focus on the step in front of you, not the whole staircase. Thank you. Focus on the step in. Focus on the step in the front of you, not the whole staircase. Thank you, Rupashri. Next, I invite Vashi to present prayer activity. Adjective. Adjective is a word that modifies noun or pronoun. Adjective can be used to describe the qualities of something or someone independently or in comparison to something easily. Adjective example sentence: blue, the sky is blue. Small, it is a small thing. Tall, that the boy is tall. Hot, the coffee is hot. Kind, she is kind person. Fast, the car is fast. Sunny, it is a sunny day. Thank you, Vashi. Next, I invite Prakriti to present prayer activity. Question and answer. Which is the letter to use to see the word? Right answer I. Which is the letter asks you to come in a line? Q. Right answer Q. Which is the letter indicator a large water body? Right answer C. Which is the highest smoking letter in English alphabet? Highest smoking letter. Smoking letter. Right answer C. Which is the letter used as second person pronoun? Which is the letter used as second person pronoun? Right answer U. Which is the letter that we can drinking? Right answer T. Thank you. Thank you, Prakriti. Next, I invite Sinchana to present prayer activity. ವಚನಗಳು: ಕಲಬೇಡ, ಕುಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಿ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಳಿತ್ತು, ವಿದ್ಯೆಯೇ ಪರ್ವತವಾದ ಸರ್ವಜ್ಞ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನುವುದಲೆ ಆಗಲೇ ಕರೆದು ಕೊಡುವನ ಧರ್ಮ, ಒಂದಾಗದೆ ಬಿಡುವುದು ಸರ್ವಜ್ಞ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತೆನಬೇಡ, ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ. ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನಲ್ಲಿ ಜಾತನೇ ದಾತ ಸರ್ವಜ್ಞ. ಉಳ್ಳವರು ಶಿವಾಲಯ ಮಾಡುವರು, ನಾವೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬವಯ್ಯ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ದೀಪ ಹಚ್ಚುವ ಯೋಗ್ಯತೆ ಇಲ್ಲದಿದ್ದರೂ ಉರಿಯುತ್ತಿರುವ ದೀಪವನ್ನು ಆರಿಸಬೇಡ. ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೂ ಮನೆಯನ್ನು ಮುರಿಯಬೇಡ. ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದರೂ ಮತ್ತೊಬ್ಬರ ಅನ್ನಕ್ಕೆ ಮಣ್ಣಾಕಬೇಡ. ಬಸವಣ್ಣ. ಥ್ಯಾಂಕ್ ಯು. Thank you, Sinchana. Next, I invite Disha to present prayer activity. ಗಣಿತ ಒಗಟುಗಳು. ಮಹಾಭಾರತದಲ್ಲಿ ಪಾಂಡವರ ಜ್ಯೇಷ್ಠನಾಗಿರುವ ನಾನು ಚತುರ್ಭುಜವನ್ನು ತ್ರಿಭುಜಗಳಾಗಿ ವಿಭಾಗಿಸುವೆನು. ನಾನು ಯಾರು? ಕರೆಕ್ಟ್ ಆನ್ಸರ್ ಕರ್ಣ. ಕಪ್ಪು ಹಲಗೆ, ನೆಲ, ಗೋಡೆ, ಶಾಲಾ ಕಿಟಕಿಗೆ ಉದಾಹರಣೆಯಾಗಿರುವ ನಾನು 2 ಆಯಾಮದ ಆಕೃತಿ. ನನ್ನ ಹೆಸರು ಹೇಳಬಲ್ಲೆನು?
ಕರೆಕ್ಟ್ ಆನ್ಸರ್ ಚತುರ್ಭುಜ. ಒಂದು ಸಂಖ್ಯೆಯ ಘಾತ 2 ಆಗಿರುವೆನು. ನನ್ನ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿದ್ದು ನಾನು ನೇರವಾಗಿ ನಿಲ್ಲುವೆ. ಹೇಳಿ ನಾನು ಯಾರು? ಕರೆಕ್ಟ್ ಆನ್ಸರ್ ಚೌಕ. ಮಕ್ಕಳಿಗೆ ನಾನೆಂದರೆ ಬಲು ಪ್ರೀತಿ. ಕಾರ ಹುಣ್ಣಿಮೆ ಎಂದು ನಾನು ಆಕಾಶದೆತ್ತರ ಹಾರುವೆನು. ನನ್ನ ಹೆಸರು ಹೇಳಿ? ಕರೆಕ್ಟ್ ಆನ್ಸರ್ ಗಾಳಿಪಟ. ಶ್ರೀಮಂತರ ಉಂಗುರ ಮತ್ತು ಹಾರಗಳಲ್ಲಿರುವ ನಾನು. ನನ್ನ ಆಕೃತಿಯ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ನನಗೆ ಒಂದು ಹೆಸರು ನೀಡಿ. ಕರೆಕ್ಟ್ ಆನ್ಸರ್ ವಜ್ರಾಕೃತಿ. ಗುಡಿಸಲಿನ ಆಕಾರವಾಗಿರುವ ನಾನು ತ್ರಿಭುಜ ಮತ್ತು ಚತುರ್ಭುಜಗಳಿಂದ ಕೂಡಿ ಆಗಿರುವೆನು. ಹಾಗಾದರೆ ನಾನು ಯಾರು? ತ್ರಾಪಿಜ್ಯ. ನನ್ನ ಆಕೃತಿಯ ಎಲ್ಲ ಬಹುಮುಖ ಬಾಹುಗಳು ಸಮನಾಗಿದ್ದು ನನ್ನ ಕೋನಗಳು ಲಂಬವಾಗಿರುವು. ಹೇಳಿ ನಾನು ಯಾರು? ಆಯತ. ಧನ್ಯವಾದಗಳು. Thank you, Disha. Next I invite Sinchara to present prayer activity. Today is Srishti sister birthday. Everyone wish her.